ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಮತ್ತು IT ಸೆಕ್ಟರ್ ಪೈನ್ ಬಂದಿತ್ತು ಮಾರ್ಕೆಟು. ನಿನ್ನೆ ಮಾತಾಡ್ಕೊಂಡಿದ್ವಿ ಒಂದೇ ಕಡೆ ನಿಲ್ಲೋ ಸಮಯ ಬಂದಿದೆಯಾ ಅಂತ, ಅದೇ ರೀತಿ ಆದಂಗೆ ಅನ್ನಿಸ್ತು. ಒಂದೇ ಕಡೆ ನಿಂತ್ಕೊಂತು ಮಾರ್ಕೆಟ್ ಇವತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್. ನೋಡಿ, ಒಂದು ಸ್ಟಾಕ್ ಮೇಲೆ ಹೋದರೆ ಒಂದು ಸ್ಟಾಕ್ ಕೆಳಗಡೆ ತರ್ತಾ ಇದೆ. ಇವತ್ತು ICICI ಬ್ಯಾಂಕು, ಕೋಟಕ್ ಬ್ಯಾಂಕು ಎರಡೂ ಕೂಡ ಇವತ್ತು ಒಂದು ನೆಗೆಟಿವ್ ಮೂಮೆಂಟ್ ಇತ್ತು. HDFC ಬ್ಯಾಂಕು, SBI ಇವತ್ತು ಪಾಸಿಟಿವ್ ಆಗಿತ್ತು. ಓವರಾಲ್ IT ಸೆಕ್ಟರ್ ವೀಕ್ ಇದೆ ಈ ವಾರ. ಮುಂದಿನ ವಾರಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. TCS ಇಂದ ಶುರುವಾಗಿ ಐ ಥಿಂಕ್ 12ನೇ ತಾರೀಕು ಅಂತ ಕೆಲವರು ಕಮೆಂಟ್ ಮಾಡಿದ್ದೀರಾ. 8ನೇ ತಾರೀಕು ನಂತರ ಮುಂದಿನ ವಾರ, ಅದರ ಮುಂದಿನ ವಾರದಲ್ಲಿ ರಿಸಲ್ಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಒಂದು ಎಕ್ಸ್ಪೆಕ್ಟೇಷನು ಕಮ್ಮಿನೇ ಬರ್ಬೋದು ಅಂತ ಇದೆ. ಅದು ಮೊದಲನೇ ಫ್ಯಾಕ್ಟ್ರಿನ ಆಗೋಗುತ್ತಾ ರಿಸಲ್ಟ್ ಬರೋಕ್ಕಿಂತ ಮುಂಚೆ, ಅಥವಾ ರಿಸಲ್ಟ್ ಬಂದಮೇಲೆ ಮತ್ತೆ ಸೆಲ್ಲಿಂಗ್ ಕಂಪ್ಲೀಟ್ ಆಗುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಆಟೋ ಸೆಕ್ಟರ್ ಡೇಟಾ ಬಂದಿದೆ ಈ ತಿಂಗಳು. ತುಂಬ ಒಂದು ಬುಲ್ಲಿಶ್ ಆಗೂ ಆಗಿಲ್ಲ, ಬೇರಿಶ್ ಆಗೂ ಆಗಿಲ್ಲ, ಒಂದು ಫ್ಲಾಟ್ ಇದೆ ಆಟೋ ಸೇಲ್ಸ್ ಅಂತ ರಿಪೋರ್ಟ್ ಬಂದಿತ್ತು. ಹಾಗಾಗಿ ಕೆಲವೊಂದು ಸ್ಟಾಕಲ್ಲಿ ಪಾಸಿಟಿವ್ ಆಗಿದೆ, ಅದು ಕೆಲವೊಂದು ಸ್ಟಾಕಲ್ಲಿ ನೆಗೆಟಿವ್ ಆಗಿದೆ. ನೋಡಿ, M&M, ಬಜಾಜ್ ಆಟೋ ಎಲ್ಲ ಪಾಸಿಟಿವ್ ಆಗಿತ್ತು. ಆದರೆ ಐಷರ್ ಮೋಟರ್ಸ್ ಇವತ್ತು 2.56% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ. ಅದೇ ರೀತಿಗೆ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಟಾಟಾ ಕನ್ಸ್ಯೂಮರ್ ಅಂತ ಕಾಣಿಸುತ್ತೆ. 4.07% ಅಪ್ ಮೂವ್ಮೆಂಟ್ ಬಂದಿತ್ತು. ನೋಡ್ಕೊಂಬರೋಣ ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇವತ್ತು ಎರಡು ಕಡೆ ನಾವು ಒಂದು ಬ್ರೇಕ್ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿರ್ಬೋದು ಯಾರಾದರೂ, ಆದರೆ ಆ ರೀತಿ ಆಗಲಿಲ್ಲ. ಸೊ ಇದು ಆಗ್ಬೋದಾ ಅಂತ ಕೇಳಿದ್ದೆ ನಿಮಗೆ. ಹ್ಯಾಮರ್ ನೋಡಿ, ಹ್ಯಾಮರ್ ಪ್ರಾಮುಖ್ಯತೆ ಹೇಳ್ತಾನೆ ಬಂದಿರ್ತೀವಿ. ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ನಿಫ್ಟಿ ಅಂತ ಒಂದು ವೀಕ್ ಆಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಆದರೆ 22,500 ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಒಂದು ಪಾಸ್ ಆಗ್ಬೋದು, ಇಲ್ಲೊಂದು ನಿಂತ್ಕೋಬೋದು, ಈ ಝೋನ್ ಒಳಗಡೆ ಉಳ್ಕೋಬೋದು, ಏನು ಬೇಕಾದರೂ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು. ಕೆಳಗಡೆ ಬಂದರೆ 22,360 ಯಾವುದೋ ನಮ್ಮ ಫಸ್ಟ್ ಟಾರ್ಗೆಟ್ ಅಂತ ಮಾತಾಡಿದ್ವಿ. ಬಟ್ ಇವತ್ತು ನೋಡಿ 22,400 ಒಂದು ಹ್ಯಾಮರ್ ಮಾಡ್ತು. ಅದಾದಮೇಲೆ ಹ್ಯಾಮರ್ ಬಂದರೆ ಈ ಥರ ರಿಕವರಿ ಬರುತ್ತೆ ಅಂತಲ್ಲ, ಬಟ್ ಇವತ್ತು ಅಲ್ಲಿನ ಒಂದು ರಿಕವರಿ ಆಗಿ ಮತ್ತೆ ವಾಪಸ್ ಟ್ರೆಂಡ್ ಹತ್ರ ಬಂದಿದೆ. 464 ಲೆವೆಲಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನಿಫ್ಟಿ ಕಂಪ್ಯಾರಿಟಿವ್ಲಿ ನೋಡೋದಾದರೆ ಇದನ್ನ ನಾವು ನೋಡಿ ಬುಲ್ಲಿಶ್ ಫ್ಲಾಗ್, ಬೇರಿಶ್ ಫ್ಲಾಗ್ ಅಂತ ಮಾತಾಡ್ತಾ ಹೋಗ್ತೀವಿ. ನೋಡಿ, ನಿಫ್ಟಿನಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಆಗಿದೆ. ಇದಕ್ಕೆ ಈಗ ಒಂದು ಸಣ್ಣದಾಗಿ ಫ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ಇದು ಫ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ಬಂದಿರುವಂಥ ಆ್ಯಂಗಲ್ ಅಷ್ಟು ಸರಿ ಇಲ್ಲ. ಬಟ್ ಈ ಥರ ಆ್ಯಂಗಲಲ್ಲಿ ಏನಾದರೂ ಒಂದು ಫ್ಲಾಗ್ ಮಾಡ್ಕೊಂಡು ಬಂದಿದ್ದರೆ ಆಗ ನಾವು ಮತ್ತೆ ಒಂದು ಮೇಲ್ಗಡೆ ಮೂಮೆಂಟಿಗೆ ರೆಡಿ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಮಾಡ್ತಾ ಇರೋಂಥದ್ದು ಆ ರೀತಿಯಾಗಿ ಹೇಳೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ನಿಫ್ಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಸುಮಾರು ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪಾಸಿಟಿವ್ ಆಗಿದೆ, ಕೆಲವೊಂದು ನೆಗೆಟಿವ್ ಆಗಿದೆ. ಈ ರೀತಿಯಾಗಿ ಈ ಬೆಳವಣಿಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸ್ಟಿಲ್ ನೀವು ನೋಡೋದಾದರೆ ಇಲ್ಲೊಂದು ಟ್ರೆಂಡ್ ಲೈನ್ ಅಂತ ನೀವು ರೆಫರೆನ್ಸ್ ತಗೋಬೋದು. ಇವತ್ತು ಕ್ಲೋಸಿಂಗ್ ಬೇಸಿಸಲ್ಲಿ ಅಂತ ನೀವು ಸೇರಿಸ್ಬಿಟ್ಟು ಹಾಕೋಣೋದಾದರೆ ಇಲ್ಲಿಂದ ಒಂದು ನೋಡಿ ಒಂದು ಟ್ರೆಂಡ್ ಲೈನ್ ಕಾಣುತ್ತೆ ಈ ರೀತಿಯಾಗಿ. ಸೊ ಈಗ ಆಲ್ಮೋಸ್ಟ್ ವರ್ಟೆಕ್ಸ್ ಹತ್ರ ಬಂದಿದ್ದೀವಿ. ಸೊ ನಾಳೆ ಅಥವಾ ನಾಡಿದ್ದು ಇಲ್ಲಿಂದ ಬ್ರೇಕ್ಔಟ್ ಆಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಂತ ನೋಡ್ತೋಗೋಣ. ಮೇಲ್ಗಡೆ ಹೋಯಿತು ಅಂತಂದರೆ 22,480, 500 ಈ ಟಾರ್ಗೆಟ್ಗಳನ್ನೇ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮ T1 ಆಗಿ. ಅಕಸ್ಮಾತ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಇವತ್ತು ಬಂದಿತ್ತಲ್ಲ 22,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂತು ಅಂತಂದರೆ ನಾವು ಮತ್ತೆ 22,300 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿ ಈ ಝೋನಲ್ಲಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ನೋಡೋಣ ಈ ಝೋನಲ್ಲೇ ಉಳಿಸುತ್ತಾರ ಅಥವಾ ನಾಳೆ ಒಂದು ಬ್ರೇಕ್ ಡೌನ್ ಮಾಡ್ತಾರೋ ಬ್ಯಾಂಕ್ ನಿಫ್ಟಿ ಜೊತೆಗೆ ಅಂತ. ಬಟ್ ಅಫ್ಕೋರ್ಸ್ ನಾಳೆ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ನಿಂತ್ಕೋಬೋದಾ ಅಂದ್ಕೊಂಡಿದ್ವಿ, ನಿಂತ್ಕೊಂತು. ಇವತ್ತೇನಾಯಿತು, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಯೂಶಲಿ ನೋಡಿ ಈ ಥರ ಮೂಮೆಂಟ್ ಬಂದರೆ ಹಾಗಾದ್ರೆ ಕಂಟಿನ್ಯೂನೇ ಆಗಲ್ಲ ಸರ್. ಯಾವ ಥರ ಅಂತಂದರೆ ನೋಡಿ, ನಿನ್ನೆ ಒಂದು ತಮ್ಮ ರೂಲ್ ಅಂತ ನಿಮ್ಗೆ ಏನು ಮಾತಾಡೋಗಿದೆ, ದೀರ್ಘ ರಜೆಯ ನಂತರ ಮಾರ್ಕೆಟ್ ಓಪನ್ ಆಯಿತು ಅಂತಂದರೆ ಯಾವ ರೀತಿ ಅಂತ ಒಂದು ಆ್ಯಕ್ಚುಲಿ ಡೇಟಾ ಅನಾಲಿಸಿಸ್ ವಿಡಿಯೋ ಇದೆ MM ಪ್ರೀಮಿಯರಲ್ಲಿ. ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟರೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಒಂದು 3 ದಿನ ರಜಾ ಆದಮೇಲೆ ಬಂದಂಥದ್ದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ಇಲ್ಲಿಂದ, ಆಮೇಲೆ ಇಡೀ ದಿನ ಅಲ್ಲೇ ಉಳ್ಕೊಂತಲ್ವಾ. ಸೊ ಇವತ್ತೇನಾಗಿದೆ ನೋಡಿ, ನಿನ್ನೆ ಏನು ರೇಂಜ್ ಮಾಡಿತ್ತು, ಟು ಬಿ ಆನೆಸ್ಟ್ ಫಸ್ಟ್ 15 ಮಿನಿಟ್ಸಲ್ಲಿ ಏನು ಮಾಡಿತ್ತು ಸರಿ ಸುಮಾರು ಆ ರೇಂಜ್ ಒಳಗಡೆನೇ ಮುಗಿಸಿದ್ದೀವಿ ಇವತ್ತು. ಅಂದರೆ ಫಸ್ಟ್ ಒಂದೆರಡು ಬಾರ್ ನಿಮ್ಗೆ ಸ್ಪೈಕ್ ಬಂದಿರೋದು ಬಿಟ್ಟರೆ ಇಲ್ಲಿ ಇನ್ನು ಇಡೀ ದಿನ ಆ ರೇಂಜ್ ಒಳಗಡೆನೇ ಟ್ರೇಡ್ ಮಾಡಿದ್ದೀವಿ. ಇದನ್ನೇ ನಾವು ನಿಲ್ಬೋದು ಅಂತ ಮಾತಾಡ್ಕೊಂಡಿದ್ದು. ಅದೇ ಥರ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ ನೋಡಿ, ಇಲ್ಲಿ ಈ ಒಂದು ಇವತ್ತಿನ ಓಪನಿಂಗು ಅಕಸ್ಮಾತ್ ಇದೇ ಝೋನ್ ನೆನೆ ಎಲ್ಲಿ ಕ್ಲೋಸ್ ಆಗಿತ್ತಲ್ಲ 47,500 ಮೇಲ್ಗಡೆ ಏನಾದರೂ ಓಪನ್ ಆಗಿ ಇವತ್ತು ಈ ಥರ ದೊಡ್ಡ ಕ್ಯಾಂಡಲ್ ಬಂದಿದೆ ಅಂದರೆ ನಾವು ಖಂಡಿತ ಇಲ್ಲೊಂದು ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅನ್ಕೋಬೇಕು. ಬಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇವತ್ತು ಫಸ್ಟ್ ಆಫ್ ಆಲ್ ಸ್ಟ್ರಗಲ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ. ಸೊ ಆಗಿದ್ದ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ರಿಕವರಿ ಬಂತು ಅಂತಂದರೆ ಇಮಿಡಿಯೇಟಾಗಿ ನಾವು ಬೈ ಮಾಡೋಕೆ ನೋಡಿ ಟ್ರ್ಯಾಪ್ ಆಗ್ತಾ ಹೋಗ್ತೀವಿ. ಸೊ ಇದನ್ನೇ ಇವತ್ತು ಟ್ರ್ಯಾಪ್ ಮಾಡ್ಸಿರ್ತಾರೆ. ಇವತ್ತು ಯಾರಾದರೂ ಇಲ್ಲಿ ದೊಡ್ಡ ಮಾರಾಬಜು ಕ್ಯಾಂಡಲ್ ಥರ ಬಂದಿದೆ, ಈ ಥರ ಆಗಿದೆ ಅಂತ ಬೈ ಮಾಡೋಕ್ಕೆ ಹೋಗಿದ್ರೆ ನಿಮ್ಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ವಾರಲ್ಲಿ ತಂದು ವಾಪಸ್ಸು ಇಲ್ಲಿ ಒಂದು ಸಲ ಅಟೆಂಡ್ ಮಾಡಿಸಿ ಇಡೀ ದಿನ ಸೈಡ್ ವೈಸ್ ಆಗಿ ಮುಗಿಸಿದ್ರು. ಸೊ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಪನ್ ಕ್ಲೋಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಇವಾಗ ಏನಾಗಾದ್ರೆ ಬ್ಯಾಂಕ್ ನಿಫ್ಟಿಗೆ ಅಂತಂದರೆ ನೋಡಿ, ಇವತ್ತು ಕ್ಲೋಸಿಂಗು 47,500 ಮೇಲ್ಗಡೆನೇ ಆಗ್ಬೋದು. ಬಟ್ ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಬಿಲ್ಡ್ ಆಗೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಅದಕ್ಕೆ ಕಾರಣ ನಿಮಗೆ ನೀವು ಆಪ್ಷನ್ ಚೇಂಜ್ ನೋಡ್ಕೊಂಬರ್ತದೆ ನೋಡಿ, ಇಲ್ಲಿ 47,500, 47,600 ಇಷ್ಟು ಜನ ಇರಲೇ ಇರಲಿಲ್ಲ. ಕಾಲ್ ರೇಟಿಂಗ್ಗೆ ಕಮ್ಮಿ ಇತ್ತು, ಪುಟ್ ರೇಟಿಂಗ್ ಜಾಸ್ತಿ ಇತ್ತು. ಗ್ರೀನ್ ಇದೆ ಅಂದರೆ ಅಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತ. ಬಟ್ ಎಂಡ್ ಆಗೋಷ್ಟೊತ್ತಿಗೆ ನೋಡಿ 47,600, 500 ಇವಾಗ ಒಂದು ಬೇರ್ಸು ಬಂದಂಗೆ ಕಾಣಿಸ್ತಾ ಇದೆ. ಇದು ಹಾಗಂತ ನಾಳೆ ಹಿಂಗೆ ಇರುತ್ತೆ ಅಂತಲ್ಲ, ಬಟ್ ಸ್ವಲ್ಪ ಸಿಚುವೇಶನ್ ನೋಡೋದಾದರೆ ನಾಳೆ ಇದರಿಂದ ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ 47,450 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಿನ್ನೆ 47,400 ಅಂತ ಇಟ್ಕೋಬೇಕಾದ್ರೆ ನೀವು, ಬಟ್ 450ರಲ್ಲೂ ಒಂದು ಒಳ್ಳೆ ಸ್ಪೈಕ್ ಕಾಣಿಸ್ತಾ ಇದೆ. ಸೊ 450, 400 ಈ ಝೋನ್ ಇಂಪಾರ್ಟೆಂಟ್ ಝೋನ್ ಇದು. ಈ ಝೋನಲ್ಲಿ ಮಾರ್ಕೆಟ್ ಸಪೋರ್ಟ್ ತೊಗೊಂಡಲ್ಲೇ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು ಒಂದು ದೊಡ್ಡ ಫಾಲ್ ಬರ್ಬೋದು. ಈ ಒಂದು ಮಾರಾಬಜು ಕ್ಯಾಂಡಲ್ ಬೇಸ್ ತನಕ ಬಂದು ಟೆಸ್ಟ್ ಆಗ್ಬೋದು. ಅಂದರೆ ಸರಿ ಸುಮಾರು 47,200 ತನಕ ಒಂದು 200 ಪಾಯಿಂಟ್ಗಳ ಫಾಲು ನಮಗೆ ಬೇಗ
ವೇಗವಾಗಿ ನೀಜರ್ ರಿಯಾಕ್ಷನ್ಗೆ ಸಿಗ್ತಾ ಹೋಗ್ಬೋದು. ಯಾಕಂದರೆ 2 ದಿನ ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ವೀಕಲ್ಲಿ ಮೂವ್ಮೆಂಟ್ ಆಗಿಲ್ಲ ಅಂತಲ್ಲ, ಮೂವ್ಮೆಂಟ್ ಆಗಿದೆ. ಬಟ್ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ನಾಳೆ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಮಾಡ್ತಾರೆ ಏನು ಕತೆ ಅಂತ ನೋಡೋಣ. ಯಾಕೆಂದರೆ ನೋಡಿ, ಇದು ಯಾವತ್ತು ಶುಕ್ರವಾರ ರಜೆ ಇತ್ತು, ಇದು ಗುರುವಾರದ್ದು. ಸೊ ಗುರುವಾರ, ಬಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸಪ್ರೇಟಾಗಿ ಆಗಿತ್ತು, ಬುಧವಾರ ಅಂತ ಆಗೋಯಿತು. ಸೊ ಆವಾಗ ಎಕ್ಸ್ಪೈರಿ ಮುಗಿದೋಯ್ತು. ಯಾಕೆಂದರೆ ಮಾರ್ಚಿಂದ ನಮ್ಗೆ ಗೊತ್ತಿದೆ ಬುಧವಾರನೇ ಆಗುತ್ತೆ ಮಂತ್ಲಿ ಎಕ್ಸ್ಪೈರಿ. ಸೊ ಈ ಎಕ್ಸ್ಪೈರಿಂಗ್ ಅಂತ ನೀವು ನೋಡೋದಾದರೆ ಅಂಥ ಮೂವ್ಮೆಂಟ್ ಅನ್ನೋದು ಆಗಿಲ್ಲ, ಒಂದೇ ರೇಂಜಲ್ಲಿದೆ. ಸೊ ಒಂದು ಧಮಾಕದಾರ ಮೂವ್ ಮೇಲ್ಗಡೆನ ಕೆಳಗಡೆ ಬರ್ಬೋದು ಅಂತ ನೋಡ್ತೋಣ. ಬಟ್ ಸದ್ಯಕ್ಕೆ ನನ್ನ ಕೇಳೋದಾದರೆ ವ್ಯೂ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್, ಮತ್ತು ಎಲ್ಲಿ ಬಂದು ನಾವು ಇವತ್ತು ಕ್ಲೋಸಿಂಗ್ ಆಗಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗೋದಾದರೆ. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗಿ. ಇದೇ ಝೋನೆಲ್ಲ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಆ್ಯಸ್ ಯೂಶುವಲ್ ನಮಗೆ ಗೊತ್ತಿರಬೇಕು 47,700 ಇವತ್ತಿನೇನೊಂದು ಹೈ ಇತ್ತಲ್ಲ, ಇಲ್ಲಿ ತನಕ ಒಂದು 200 ಪಾಯಿಂಟ್ಸ್ ಇಲ್ಲ ಅಂದ್ರೂ 47,500 ಕ್ಲೋಸಿಂಗ್ ಆಗಿದೆ. ಇವಾಗ 562 ಒಂದು 150 ಪಾಯಿಂಟ್ಸ್ ಮೂವ್ಮೆಂಟ್ ಬರ್ತಾ ಹೋಗ್ಬೋದು. ಇನ್ ಕೇಸ್ ಏನಾದರೂ ಇದಕ್ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಥವಾ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ 47,000 ಈ ಮಾರಾಪುಜ ಕ್ಯಾಂಡಲ್ ಟಾಪ್ ಇದೆಯಲ್ಲ ಇಲ್ಲಿ, ಅಂದರೆ ಸುಮಾರು 47,200 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ, ನಾಳೆ ಒಳ್ಳೆ ಮೂವ್ಮೆಂಟ್ ಬರುತ್ತೆ. ಬಂದ ಮೇಲೆ ಮತ್ತೆ ಕಚ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಮೂವ್ಮೆಂಟ್ ಬಂದಾಗ ಕ್ಯಾಪ್ಚರ್ ಮಾಡಿಕೊಂಡು 100-150 ಪಾಯಿಂಟ್ಸು ಎಕ್ಸಿಟ್ ಆಗೋ ಕಡೆ ನೋಡಿ, ಹೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ ಇಂಟ್ರಾಡೇನಲ್ಲಿ. ಯಾಕೆಂದರೆ ವಿಕ್ಸ್ ತುಂಬ ಕಮ್ಮಿ ಇದೆ, ಮಾರ್ಕೆಟ್ ಆ ಥರ ಸಿಚುವೇಷನಲ್ಲಿ ಇಲ್ಲ. ಸೊ ನೋಡೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದೆಲ್ಲದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿ ತುಂಬ ಒಂದು ಆರಾಮ್ ರೇಂಜಲ್ಲೇ ಆಯಿತು, ಏನೋ ಒಂದು ಆತಂಕ ಇರಲಿಲ್ಲ. ಯಾಕೆಂದರೆ ನೆನ್ನೆ ಕೂಡ ಮಾತಾಡಿದ್ವಿ, ಒಳ್ಳೆ ಮೂವ್ಮೆಂಟ್ ಆಗೋಗ್ಬಿಟ್ಟಿದೆ ಈ ಎಕ್ಸ್ಪೈರಿನಲ್ಲಿ. ನೋಡಿ ಈ ಝೋನ್ ಒಳಗಡೆ ಮುಗಿಸ್ಬೋದಾ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಟು ಬಿ ಇನ್ನೂ ಸ್ಟ್ರಿಂಕ್ ಮಾಡ್ಕೊಂಡು ನೀವು ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ. ಸೊ ಐ ಥಿಂಕ್ ಇವತ್ತು 21,000 ಮತ್ತು ನಾನು ಮೇಲ್ಗಡೆ 21,250 ಇನ್ನೂ 300 ಇದೆ. ಸೊ ಈ ರೇಂಜಲ್ಲಿ ಅಂತ ನೀವು ಆರಾಮಾಗಿ ನೀವು ಮಾರ್ಕೆಟ್ ಕಡೆ ನೋಡೋದೇ ಬೇಡ ಅಂತಂದರೆ ಈ ರೇಂಜಲ್ಲಿ ಮಾಡ್ಬೋದಾಯಿತು. ಆರಾಮಾಗಿ ನಿಮಗೆ ಒಂದು 2 ಕಡೆಯಿಂದ ಸೇರಿ ಒಂದು 25-30 ರೂಪಾಯಿ ಪ್ರೀಮಿಯಂ ಕೂಡ ಸಿಕ್ಕಿತ್ತು. ಸೊ ಈಸಿ ಟ್ರೇಡ್ ಆಗಿದೆ, ವಿಕ್ಸ್ ಕಮ್ಮಿ ಇದೆ, ಒಂದೇ ರೇಂಜಲ್ಲಿದೆ. ಸೊ ಒಂದು ಒಳ್ಳೆ ಮೂವ್ಮೆಂಟ್ ಆಗೋಗಿತ್ತು. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಸೈಡ್ ವೇಸ್ ಎಕ್ಸ್ಪೈರಿ ಆಗುತ್ತೆ ಅಂತ ಯೂಶಲಿ ಎಕ್ಸ್ಪೈರಿ ದಿನ ಸೈಡ್ ವೇಸ್ ಮಾಡ್ತಾರೆ. ಆಲ್ರೆಡಿ ಒಳ್ಳೆ ಮೂವ್ಮೆಂಟ್ ಆಗಿದ್ದರಿಂದ ಫಿನ್ ನಿಫ್ಟಿನಲ್ಲಿ ಇವತ್ತು ಎಕ್ಸ್ಪೆಕ್ಟ್ ಮಾಡೋದು ಈಸಿ ಇತ್ತು. ಬಟ್ ಫಸ್ಟ್ ಮೂವ್ಮೆಂಟು 2ನೇ ವಾರ ಆದಾಗ ತುಂಬ ಜನಕ್ಕೆ ಟ್ರ್ಯಾಪ್ ಆಗಿರ್ಬೋದು, ಮೇಲ್ಗಡೆ ತೊಗೊಳಕ್ಕೆ ಕೆಳಗಡೆ ತೊಗೊಳಕ್ಕೆ. ಬಟ್ ಈ ಥರನೇ ಆಗ್ತಾ ಇರೋದು ಮಾರ್ಕೆಟು. ಸೊ ಅಡಾಪ್ಟ್ ಆಗೋ ಥರ ನಾವು ಇರಬೇಕು ಆಗುತ್ತೆ. ಯಾಕೆಂದರೆ ಇಲ್ಲ ಅಂತಂದರೆ ನೋಡಿ, ನೀವು ನಾನು ಇದನ್ನ ಸುಮಾರು ಸಲ ಹೇಳ್ತಾ ಬಂದಿದ್ದೀನಿ, ಮಾರ್ಕೆಟ್ ಯಾವ ರೀತಿ ಚೇಂಜ್ ಆಗಿದೆ ಎವ್ರಿ ಡೇ ಎಕ್ಸ್ಪೈರಿ ಬಂದಾಗಿಂದ ಅಂತಂದರೆ, ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತಂದರೆ ನಿಮಗೆ ನಾನ್ ಎಕ್ಸ್ಪೈರಿ ದಿನನೇ ಹುಡುಕ್ತಾ ಹೋಗಬೇಕು. ಫಸ್ಟ್ ಆಫ್ ಆಲ್ ಇಂಡೆಕ್ಸ್ನ ಅದನ್ನ ಮಿಡ್ ಕ್ಯಾಪಲ್ಲಿ ಮಾತಾಡಿದ್ದೀವಿ, ಬೇರೆ ಕಡೆ ಮಾತಾಡಿದ್ದೀವಿ. ಅದೇ ರೀತಿಯಾಗಿ ನಿಮಗೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಟ್ರೆಂಡ್ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಎಕ್ಸ್ಪೈರಿ ದಿನ ಬರುತ್ತೆ, ಬಂದ್ರೂ ನಿಮಗೆ ಇವಾಗ ಮೊದಲೆಲ್ಲ ಏನು ಸಿಗ್ತಿತ್ತು ಅಷ್ಟು ದೊಡ್ಡ ಮೂಮೆಂಟ್ ಸಿಗ್ತಾ ಇಲ್ಲ. ಸೊ 200-250 ಪಾಯಿಂಟ್ಸ್ ನಿಫ್ಟಿನಲ್ಲಿ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಬಟ್ ಇಂಟ್ರಾಡೇನಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಗ್ಯಾಪ್ ಡೌನ್ಗಳಲ್ಲಿ ಕವರ್ ಆಗ್ತಾ ಇರ್ಬೋದು. ಪೊಸಿಷನ್ ಟ್ರೇಡ್ ಹಂಗಂತ ಕ್ಯಾರಿ ಮಾಡೋಕ್ಕೆ ಅಂದರೆ ಅದು ಈಸಿ ಇಲ್ಲ. ಸೊ ಬರುತ್ತೆ ಟ್ರೇಡು, ವಿಕ್ಸ್ ಚೇಂಜ್ ಆದಾಗ ಮಾರ್ಕೆಟು ಒಂದು ಕನ್ಸಲ್ಟೇಷನ್ ಮುಗಿದಾಗ ಖಂಡಿತವಾಗ್ಲೂ ಆ ಒಂದು ಆಪರ್ಚುನಿಟಿನೂ ಸಿಗುತ್ತೆ. ಬಟ್ ಸದ್ಯಕ್ಕೆ ಏನು ಮಾರ್ಕೆಟ್ ಹೇಳ್ತಾ ಇದೆಯೋ ನೋಡಿ, ಇಲ್ಲಿ ದಿನಗಳಲ್ಲಿ ಸಿಕ್ಕಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋ ಥರ ರೇಂಜಲ್ಲಿ ನಿಮ್ಗೆ ಸಿಕ್ಕಿರಲ್ಲ. 21,500 ಹೋಗಿ ಆ ಟೈಮ್ ಹೈಗೆ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಬರ್ತಾಯಿದೆ. ಸೊ ಇಲ್ಲಿ 22,500 ನಮಗೆ ರೆಸಿಸ್ಟೆನ್ಸ್ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಪ್ರತಿ ಸಲ ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಈ ಸಲ ಹೋದ್ರೂ ಅದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅದ್ರ ಮೇಲ್ಗಡೆ ಹೋದರೆ ಆಗ ನೋಡ್ತಾ ಹೋಗೋಣ. ಬಟ್ ಅಗೇನ್ ಇದು ಒಂದು ಆ್ಯಂಗಲಲ್ಲಿ ಮಾಡಿ ಇಲ್ಲಿಂದ ನಮಗೆ ಬ್ರೇಕ್ಔಟ್ ಕೊಟ್ಟಿದ್ದರೆ ನಾವು ಪಾಸಿಟಿವ್ ಆಗಿರ್ಬೋದಾಗಿತ್ತು. ಬಟ್ ಅಂಥ ಒಂದು ಆ್ಯಂಗಲಲ್ಲಿ ಮಾಡಿಲ್ಲ. ಜೊತೆಗೆ ಬ್ಯಾಂಕ್ ನಿಫ್ಟಿ ಕೂಡ ಈಗಲೂ ಅಂಥ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ತೋರಿಸಿಲ್ಲ. ಅಲ್ಲಿ ತನಕ ನಾವು ನಿಫ್ಟಿ ಮತ್ತೊಂದು ಆಲ್ ಟೈಮ್ ಹೈಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ. ಸೊ ನೋಡ್ತಾ ಹೋಗೋಣ. 47,700 ಏನಿತ್ತು ಈ ಗ್ಯಾಪನ್ನೆಲ್ಲ ಫಿಲ್ ಮಾಡಿ ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲ ಮಾತಾಡ್ಕೊಂಡಿದ್ವಿ, ಆ ಝೋನಿಗೆ ಬರೀದೆ. ಐ ಥಿಂಕ್ ಡೈಲಿ ಕ್ಯಾಂಡಲ್ಲೂ ಕೂಡ ಮಾತಾಡಿದ್ವಿ ಅನ್ಸುತ್ತೆ. ಇಲ್ಲೂ ನಿಮಗೆ ಒಂದು ಚಾನಲ್ ಸಿಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ನೀವು ನೋಡೋದಾದರೆ ನೋಡಿ, ಈ ಚಾನಲ್ ಇದೆ, ಮೇಲ್ಗಡೆ ಹೋಗೋದಾದರೆ ಅಲ್ಲಿ ತನಕ ಹೋಗ್ಬೋದು ಅಂತ ಹೇಳಿದ್ದೆ. ಬಟ್ ಇವತ್ತು ಆಲ್ಮೋಸ್ಟ್ ಒಂದು ಡೋಜಿ ಥರ ಮಾಡಿದೆ. ನೋಡೋಣ ಮೇಲ್ಗಡೆ ಹೋದರೆ ಅಲ್ಲಿ ತನಕ ಹೋಗುತ್ತೆ, ಅದಂದ್ರೆ ನಥಿಂಗ್ ಬಟ್ ಅದು ಆಲ್ ಟೈಮ್ ಹೈನ ಆಗಿರುತ್ತೆ. ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಇದೆ ಅಂತಂದರೆ ವಾಪಸ್ ನಾವು ಟ್ರೆಂಡ್ ಲೈನ್ ತನಕ ಬರ್ಬೋದು. ಬಟ್ ಸದ್ಯಕ್ಕೆ 47,200 ಅನ್ನೋದು ಸೇಫ್ ಟಾರ್ಗೆಟ್ ಆಗಿರುತ್ತೆ ನನ್ನ ಪ್ರಕಾರ. ನಮ್ಮ ಬ್ಯಾಂಕ್ ನಿಫ್ಟಿ ನಾನು ನೋಡೋದಾದ್ರೆ 47,300 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ. ಕೆಳಗಡೆ ಬಂದರೂ ಕೂಡ 47,300, 200 ಈ ಝೋನ್ ಏನಿದೆಯಲ್ಲ 300-200 ಆ ಝೋನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಇವತ್ತು ಮಾತಾಡ್ತಿರೋಂಥ ಸ್ಟಾಕು ICICI ಬ್ಯಾಂಕ್. ನೋಡಿ, ಸುಮಾರು ಈ ವರ್ಷ ಇಡೀ ಮಾರ್ಚ್ ಒಂದೇ ಝೋನಲ್ಲಿ ನಿಂತಿದೆ ಸ್ಟಾಕು. ಈಗ ಅದನ್ನ ಬ್ರೇಕ್ ಡೌನ್ ಮಾಡ್ತೀನಿ ಅನ್ನೋ ಥರ ಬರ್ತಾ ಕಾಣಿಸ್ತಾ ಇದೆ. ಸೊ ಇದೇನಾದ್ರು ಬ್ರೇಕ್ ಡೌನ್ ಆಗಿ ಬಂತು ಅಂತಂದರೆ ಇಲ್ಲೊಂದು ಹಿಸ್ಟಾರಿಕಲ್ ಸಪೋರ್ಟ್ ಕೂಡ ತೊಗೊಂಡು ಹೋಗ್ತಾ ಬಂದಿತ್ತು, ಅದು ಕೂಡ ಬ್ರೇಕ್ ಡೌನ್ ಆದಂಗೆ ಆಗುತ್ತೆ. ಸೊ ನೋಡಿ ತಗೊಂಡು ವಾಪಸ್ ಮತ್ತೆ 1040 ಕಡೆ ಸ್ಟಾಕ್ ಬರ್ತಾ ಹೋಗ್ಬೋದು. ಸೊ ಇಂಪಾರ್ಟೆಂಟ್ ಆಗ್ತಾ ಆಗುತ್ತೆ. ಯಾಕೆಂದರೆ ಇದೆಲ್ಲ ಟಾಪ್ ಕಾಂಟ್ರಿಬ್ಯೂಟರ್ಸ್ ಆಗಿರುತ್ತೆ ನಿಫ್ಟಿನಲ್ಲಿ. ಅಫ್ಕೋರ್ಸ್ ಒಂದು ಆಲ್ ಟೈಮ್ ಹೈಯಲ್ಲಿದೆ. ಇವ್ರದ್ದು ಯಾವುದೋ ಒಂದು ICICI ಡೈರೆಕ್ಟಾಗಿ ಯಾವುದೋ ಒಂದು ಮರ್ಜ್ ಆಗುತ್ತೆ ಅಂತ ಕೇಳ್ಪಟ್ಟಿವಲ್ವ, ಬ್ಯಾಂಕ್ ಜೊತೆ ಏನೋ ಮರ್ಜ್ ಆಗುತ್ತೆ ಅಂತ ಒಂದು ನ್ಯೂಸ್ ಬಂದಿತ್ತು. ಸೊ ಅದೆಲ್ಲ ಕೂಡ ಫ್ಯಾಕ್ಟರ್ನ ಆಗ್ತಾ ಇರ್ಬೋದು, ನೋಡ್ತಾ ಹೋಗೋಣಂತೆ. ಬಟ್ ICICI ಬ್ಯಾಂಕಲ್ಲಿ ಖಂಡಿತ ನೀವು ಒಂದು ಕರೆಕ್ಷನ್ಗೆ ವೆಯ್ಟ್ ಮಾಡಬೇಕು. ಹೊಸದಾಗಿ ಆ್ಯಡ್ ಮಾಡ್ಕೋಬೇಕು ಅಂತಿದೆ ಅಂದರೆ 943 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದ ತನಕ ವೆಯ್ಟ್ ಮಾಡೋಣ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಸದ್ಯಕ್ಕೆ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ICICI ಬ್ಯಾಂಕು ಇವತ್ತಿನ ಬೆಳವಣಿಗೆ ನೋಡೋದಾದರೆ. ಅದೇ ರೀತಿಗೆ ಕೋಟಕ್ ಬ್ಯಾಂಕು ಕೂಡ ನೋಡಿ ಇವತ್ತು ಒನ್ ಆಫ್ ದ ಟಾಪ್ ಕಾಂಟ್ರಿಬ್ಯೂಟರ್ಸ್ ಆಗಿತ್ತು ಬ್ಯಾಂಕ್ ನಿಫ್ಟಿ ಫಾಲ್ ಆಗೋದಕ್ಕೆ.
ಇಲ್ಲಿ ನೀವು ನೋಡೋದಾದರೆ ಸರಿಸುಮಾರು 2020ರಿಂದ 3-4 ವರ್ಷದಿಂದ ಇದು ಒಂದೇ ಝೋನಲ್ಲಿದೆ. 1480ಕ್ಕೆಲ್ಲ ಬಂದಾಗೆಲ್ಲ ನೀವು ಬೈ ಮಾಡಿದ್ರು 2000 ತನಕ ಹೋಗುತ್ತೆ, ಮ್ಯಾಕ್ಸಿಮಮ್ ವಾಪಸ್ ಕೆಳಗಡೆ ಬರುತ್ತೆ. ಟಿಪಿಕಲ್ ಕೆಳಗಡೆ ಆಗ್ತಾ ಇದೆ. ಈ ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಮತ್ತೆ ನಾವು 1400 ಅಂದರೆ 1600 ಅದಕ್ಕಿಂತ ಕೆಳಗಡೆ ಹೋದರೆ ಹಂತವಾಗಿ ನೀವು ಆ್ಯಡ್ ಮಾಡ್ಕೊತಾ ಬರ್ತಾ ಹೋಗ್ಬೋದು. ಸೊ 1680 ಈ ಸಲ ಬೀಟ್ ಆಗುತ್ತೆ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಇದೆಲ್ಲ ಬೆಳವಣಿಗೆ ನೋಡೋದಾದ್ರೆ. ಯಾಕಂದರೆ ನೋಡಿ ಓವರಾಲ್ ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದು ಏನಾದರೂ ಒಂದು ಅಪ್ಪರ್ ರೇಂಜಿಗೆ ಬಂದು ಕ್ಲೋಸ್ ಆಗುತ್ತೆ ಅಂತಂದರೆ ಅವಾಗ ಬ್ರೇಕ್ ಡೌನ್ ಆಗೋದ್ರ ಬದಲು ಒಂದು ಬ್ರೇಕ್ಔಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಇದೆಲ್ಲದೂ ಕೂಡ ಕ್ರೂಷಿಯಲ್ ಲೆವೆಲ್ಸ್ ಹತ್ರ ಬರ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗುತ್ತೆ ಇದೆಲ್ಲ ಬ್ಯಾಂಕ್ ನಿಫ್ಟಿಗೆ ಟಾಪ್ ಕಾಂಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪಲ್ಲಿ ಹಿಂದೆ ಇನ್ವೆಸ್ಟರ್ ಆಗಿದ್ದೆ, ಈಗ ನಾನು ಇನ್ವೆಸ್ಟರ್ ಇಲ್ಲ. ಮತ್ತು ಯಾವೇ ಸ್ಟಾಕಲ್ಲಿ ಮಾತಾಡೋದಾದ್ರೂ ಕೆಲವು ಸ್ಟಾಕಲ್ಲಿ ನಾನು ಕೂಡ ಇನ್ವೆಸ್ಟರ್ ಆಗಿರ್ಬೋದು. ಹಾಗಾಗಿ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಟ್ರೇಡು ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ನೋಡಿ, ಈಗ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಏನು ಮಾತಾಡಿದೆ ನಿಫ್ಟಿನಲ್ಲಿ ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಇದು ಉಲ್ಟಾ ಥರ ಕಾಣಿಸ್ತಾ ಇದೆ ನಮಗೆ. ಅಂದರೆ ಯಾವ ರೀತಿ ಉಲ್ಟಾ ಥರ ಅಂತಂದರೆ ಮೇ ಬಿ ನೀವು ಒನ್ ಡೇ ಕ್ಯಾಂಡಲ್ ಹೋಗಿ ನೋಡೋದಾದರೆ ಇಲ್ಲಿ ನೋಡಿ ಒಂದು ಕ್ಲೀನಾಗಿ ಒಂದು ಆಲ್ ಟೈಮ್ ಹೈಗೆ ಬಂದಿತ್ತು. ಆಲ್ ಟೈಮ್ ಹೈಗೆ ಬಂದು ಒಂದು ನೆಗೆಟಿವ್ ಆಗಿ ಕೆಳಗಡೆ ಬರ್ತಾ ಇದೆ. ಈಗ ಒಂದು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ರೀತಿ ಒಂದು ನೆಗೆಟಿವ್ ಟ್ರೆಂಡಲ್ಲಿ ಒಂದು ಅಪ್ಸೈಡ್ ಚಾನಲ್ ಮಾಡ್ತು ಅಂತಂದರೆ ಇದನ್ನು ನಾವು ಬೇರಿಶ್ ಫ್ಲಾಗ್ ಅಂತೀವಿ. ಈ ಚಾನಲ್ನ ಇವತ್ತು ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಬ್ರೇಕ್ ಆಗಿ ಇದನ್ನ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಮಗೆ ಇಲ್ಲಿ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಸಿಗಬೇಕು. ಆ ಥರ ಸಿಕ್ತು ಅಂತಂದರೆ ಸರಿಸುಮಾರು 4200 ಲೆವೆಲ್ಗೆ ಮತ್ತೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹೀರೋ ಮೋಟರ್ ಕಾಪ್. ನೋಡಿ, ಇದೇನಿಲ್ಲ ಫ್ಲಾಗ್ ಆ್ಯಂಡ್ ಪೋಲ್ ಅಂದರೆ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂದರೆ ಮೇಲ್ಗಡೆ ಹೋಗಿರುತ್ತೆ. ಮೇಲ್ಗಡೆ ಹೋದಾಗ ನಮ್ಗೆ ಏನಾಗಿರುತ್ತೆ, ಒಂದು ಈ ರೀತಿ ಫ್ಲಾಗ್ ಬಂತು ಅಂತಂದರೆ ಅದಕ್ಕೆ ನಾವು ಮತ್ತೆ ಬುಲಿಶ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದರದ್ದೇ ಉಲ್ಟಾ ಒಂದು ನೆಗೆಟಿವ್ ಬಂದಾಗ ಒಂದು ಅಪ್ಸೈಡಲ್ಲಿ ಈ ಥರ ಫ್ಲಾಗ್ ಮಾಡ್ತವೆ ಅಂತಂದರೆ ಅದು ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತ ಕರಿತೀವಿ. ಆ ರೀತಿ ಕಾಣಿಸ್ತಾ ಇದೆ ಹೀರೋ ಮೋಟರ್ ಕಾಪ್. ನಾಟ್ ರೆಕಮೆಂಡೆಡ್ ಈಗ. ಬಟ್ ನೋಡೋಣ, ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಇವರು ಕೂಡ ಸುಮಾರೆಲ್ಲ ಚೇಂಜಸ್ ಮಾಡಿ ಹೊಸ ವೆಹಿಕಲ್ಸ್ನೆಲ್ಲ ಬಿಟ್ಟಿದ್ದಾರೆ. ಸುಮಾರು ವರ್ಷ ಕನ್ಸಾಲಿಡೇಷನ್ ಇತ್ತು. ಕೋವಿಡ್ ಟೈಮಲ್ಲೆಲ್ಲ ತುಂಬ ಒಳ್ಳೆ ವ್ಯಾಲ್ಯೂಷನ್ ಸಿಕ್ಕಿತ್ತು. ಈಗ ಬಿಸ್ನೆಸ್ ಕೂಡ ಚೇಂಜ್ ಆಗಿದೆ. ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿತ್ತು. ಐ ಥಿಂಕ್ ನಮ್ಮ ಚಾನಲಲ್ಲಿ ಮಾತಾಡಿದ್ವಿ ಕೂಡ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇದೆ, ನೀವು ಗಮನಿಸ್ಬೋದು ಅಂತ. ಈ ಲೆವೆಲೆಲ್ಲ ಬಂದಾಗ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ. ಬಟ್ ಅದಕ್ಕೆ ನಾನು ಮೇಲ್ಗಡೆ ಒಳ್ಳೆ ಲೆವೆಲ್ಗೆ ಹೋಗಿ ಆಲ್ ಟೈಮ್ ಹೈ ಲೆವೆಲ್ನ ಟೆಸ್ಟ್ ಮಾಡಿದೆ ಸ್ಟಾಕು. ನೋಡೋಣ, ಕರೆಕ್ಷನ್ ಆಗಬೇಕು, ಆದರೆ ಆಮೇಲೆ ಯೋಚನೆ ಮಾಡೋದಂತೆ. ಅದೇ ರೀತಿಯಾಗಿ ಸಿ ಡಿ ಎಸ್ ಎಲ್ 1608 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡ್ಕೊಂಡಿದ್ವಿ. ಒಂದು ಹ್ಯಾಮರ್ ಆಗಿದೆ ಅಂತ ವಾಪಸ್ ಇಲ್ಲಿ ಬಂದು ನೋಡಿ, ಈ ದಿನ ಏನೋ ಒಂದು ದೊಡ್ಡದಾಗಿ ಒಂದು ವಾಲ್ಯೂಮ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಬಟ್ ನೀವು ನೋಡೋದಾದರೆ ಆ ದಿನ ಆದಮೇಲಿಂದ ಸ್ಟಾಕು ಮೇಲ್ಗಡೆನೇ ಹೋಗ್ತಾ ಇದೆ. ಸೊ ಇಲ್ಲಿ ಒಂದು ಅಕ್ಯುಮುಲೇಷನ್ ಆಗಿತ್ತಾ ಏನು ಕತೆ ಅನ್ನೋದು ಗೊತ್ತಿಲ್ಲ. ಮಾರ್ಚಿಂದು ಡೇಟಾ ಹೊರಗಡೆ ಬರುತ್ತೆ, FIDA ಡೇಟಾ ಯಾವ ರೀತಿ ಅಕ್ಯುಮುಲೇಟ್ ಆಗಿದ್ದಾರೆ ಅಂತ. ಅದರಲ್ಲಿ ಏನಾದರೂ ಬೆಳವಣಿಗೆ ಆಗಿತ್ತು ಅಂತಂದರೆ ಖಂಡಿತ ಇದು ಒಂದು ಅಕ್ಯುಮುಲೇಷನ್ ಆಗಿರ್ಬೋದು ಅಂತ. ಈ ಝೋನ್ನ ಬಿಟ್ಟು ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನೋಡಿ, ಇದು ಸರಿಸುಮಾರು ಹೋದ ವರ್ಷ ನವಂಬರಿಂದ ಒಂದೇ ಝೋನಲ್ಲಿದೆ. ಸರಿಸುಮಾರು ಒಂದು 5-6 ತಿಂಗಳಿಂದ ಒಂದೇ ಝೋನಲ್ಲಿದೆ. ನೋಡೋಣ ಕೆಳಗಡೆ ಹೋಗ್ತಾ ಮೇಲ್ಗಡೆ ಬರುತ್ತೆ ಅಂತ. 1608 ಅದಕ್ಕಿಂತ ಕೆಳಗಡೆ ಬಂದರೆ ನೀವು ಆ್ಯಡ್ ಮಾಡ್ಕೋಬೋದು ಅಂತ ಮಾತಾಡಿಟ್ಕೊಂಡಿದ್ವಿ ಕೂಡ. CDSL NSDLದು IPO ಬರೋದಿದೆ, ಬಂದ ಮೇಲೆ ಮಾತಾಡೋಣ ಅಂತ. ಅದೇ ರೀತಿಗೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದ್ದೀರಾ. ನೋಡಿ, CDSLದೇ ಅಕೌಂಟ್ ಇದೆ ಅಂತಂದರೆ ನಿಮ್ಮದು ಬ್ರೋಕರ್ ಯಾರೋ ಹತ್ರನೂ ಓಪನ್ ಮಾಡಿದ್ದೀರಾ, ಅಲ್ಲೊಂದಿಷ್ಟು ಶೇರ್ಸ್ ಬೈ ಮಾಡಿದ್ದೀರಾ, ಇನ್ನೊಂದು ಬ್ರೋಕರಲ್ಲಿ ಒಂದಿಷ್ಟು ಶೇರ್ಸ್ ಬೈ ಮಾಡಿದ್ದೀರಾ. ಒಂದು ಬ್ರೋಕರಿಂದ ಇನ್ನೊಂದು ಬ್ರೋಕರಿಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಕಡೆ ಪ್ಲೆಡ್ಜ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅಂದರೆ ಮಾಡ್ಬೋದು ಅದನ್ನ. 2 CDSL ಆದರೆ ಅದು ಆನ್ಲೈನ್ ಫೆಸಿಲಿಟಿ ಇದೆ. NSDL ಅಂತಂದರೆ DIS ಫಾರ್ಮ್ ಅಂತ ಬರುತ್ತೆ, ಅದು ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅಂತ. ಅದು ಫಿಸಿಕಲ್ ಸ್ಲಿಪ್ನ ನೀವು ಕೊರಿಯರ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಇತ್ತು ಸರ್ವಿಸು NSDLದು, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಟ್ರಯಲ್ ಮಾಡಿ ನೋಡಿದೆ, ಬಟ್ ಅದೇನೋ ಡಿಮ್ಯಾಟ್ ಅಕೌಂಟ್ ನಂಬರ್ನೇ ತೊಗೊತಾ ಇಲ್ಲ. DPID BOID ಎಲ್ಲ ಕೊಡಬೇಕಾಗುತ್ತೆ, ನೀವು ಅದು ತೊಗೊತಾ ಇಲ್ಲ. ಅದ್ರ ಬಗ್ಗೆ ಏನಾದ್ರು ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತಂದರೆ ದಯವಿಟ್ಟು ತಿಳಿಸಿ. ಪ್ಲೆಡ್ಜ್ ಮಾಡೋದು ಹೇಗೆ, ಹೆಡ್ಜಿಂಗ್ ಉಪಯೋಗ ಏನು, ಎಲ್ಲದ್ರ ಬಗ್ಗೆ ಆಲ್ರೆಡಿ ಚಾನಲಲ್ಲಿ ಡೆಡಿಕೇಟೆಡ್ ವೀಡಿಯೋ ಇದೆ. ಬಟ್ ಟ್ರಾನ್ಸ್ಫರ್ ಮಾಡಬೇಕು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಶೇರ್ನ ಅಂತಂದರೆ ಮಾಡ್ಬೋದು ನೀವು. ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಹೇಳಿ, ನಾನು ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಡಿ ವಿ ಸ್ಲ್ಯಾಬ್ಸಲ್ಲಿ ತುಂಬ ದಿನದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದೀವಿ ಒಂದು ಬ್ರೇಕ್ಔಟ್ನ. ಈ ಲೆವೆಲಲ್ಲೆಲ್ಲ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಬೋದು ಅಂದಿದ್ವಿ, ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಕೂಡ. ಇಲ್ಲಿ ಟಿಪಿಕಲ್ ಆಗಿ ಒಂದು ನೋಡಿ ಡಬ್ಲ್ಯೂ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಸರಿಸುಮಾರು 4400 ಅದು ನಮ್ಮ ಟಾರ್ಗೆಟ್ ಅಂತ ಮಾತಾಡ್ಕೊತಾನೆ ಬಂದಿದ್ದೀವಿ. ನೋಡೋಣ, 2-3 ದಿನದಿಂದ ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಆಗೋ ಥರದ್ದು ಕಾಣಿಸ್ತಾ ಇದೆ. ಡಿ ವಿ ಸ್ಲ್ಯಾಬ್ಸಲ್ಲಿ 3400 ಈ ಲೆವೆಲಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ಈ ಸಲ ಏನಾದರೂ ಬ್ರೇಕ್ಔಟ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡೋಣಂತೆ. ಅದೇ ರೀತಿಗೆ ವೇದಾಂತ ಬಗ್ಗೆ ಹೇಳಿ ಅಂತ ಐ ಥಿಂಕ್ ಶಿವ ಅವರು ಕೇಳಿದರು. ಯಾಕೆ 2-3 ದಿನದಿಂದ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗ್ತಾ ಇದೆ, ಏನು ಕತೆ ಅಂತ. ನೋಡಿ, ಚೈನಾದು ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಬಂದಿದೆ ಅಂತೆ, ಬಟ್ ಇಂಡಿಯಾದು ಕೂಡ ಬಂತು. ಲಾಸ್ಟ್ 16 ವರ್ಷದಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಮೈಲುಗಲ್ಲನ್ನ ಸಾಧಿಸಿದ್ದೀವಿ ಅಂತ ಆ ಡೇಟಾ ಹೇಳಿದೆ. ವೇದಾಂತ ಸುಮಾರು ಕಾರಣಗಳಿಂದಾಗಿ ದೂರ ಇರಿ, ಸ್ಟಾಕು ನ್ಯೂಸಲ್ಲಿದೆ ಅಂತೆಲ್ಲ ಹೇಳಿದ್ದೆ ನಾನು. ಇದರಲ್ಲಿ ನೀವು ನೋಡಿದ್ರೆ ಒಂದು ಟಿಪಿಕಲ್ ಡಬ್ಲ್ಯೂ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಈಗ ಬ್ರೇಕ್ಔಟಿಗೆ ರೆಡಿ ಆಗಿದೆ, ಏನು ಕತೆ ಅಂತ ನೋಡೋಣ. ಸೊ ಈ ಒಂದು ಟ್ರೆಂಡ್ ಲೈನ್ ಕೂಡ ಇವಾಗ ಬೀಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ 2005
ಇಸ್ವಿನ ಬಿಟ್ಟರೆ ಒಂದು ಸೆಕ್ಟರಲ್ಲಿ ಬುಲ್ಲಿಶ್ ಅಂತ ಆಗೇ ಇಲ್ಲ ಮೆಟಲ್ ಸೆಕ್ಟರ್ ಅಂತ ಒಂದು ಮಾತಿದೆ. ಅದನ್ನು ನಾವು ಚೆಕ್ಔಟ್ ಮಾಡಬೇಕು ಅಂದರೆ ನೀವು ನೋಡೋದಾದರೆ ಇಲ್ಲೇ ನೋಡಿ 2009 ಈ ಟೈಮಲ್ಲೆಲ್ಲ ಒಂದು ಹೈ ಮಾಡಿದ್ಬಿಟ್ರೆ ಈಗಲೂ ಕೂಡ ಅದಕ್ಕಿಂತ ಕೆಳಗಡೆ ಇದೆ ವೇದಾಂತ. ಆ ಹೈನ ಬಿಟ್ಟು ದಾಟಿ ಮೇಲ್ಗಡೆ ಹೋಗಿಲ್ಲ. ಇನ್ಫ್ಯಾಕ್ಟ್ ನಿಫ್ಟಿ ಮೆಟಲ್ ಇಂಡೆಕ್ಸ್ ನೀವು ನೋಡೋದಾದ್ರೂ ಕೂಡ 2011 ಇದೆ ಇಲ್ಲಿ ಡೇಟಾ. 2011, 18, 21 ತನಕ ನೋಡಿ ಅದೇ ಝೋನಲ್ಲೇ ಇತ್ತು. ಸೊ ಅಲ್ಲಿಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಮೆಟಲ್ ಸೆಕ್ಟ್ರಲ್ಲಿ ಅಂತ ಒಂದು ಬೆಳವಣಿಗೆ ಆಗಿರಲಿಲ್ಲ ಅಂತ. ಬಟ್ ಇವಾಗ ಎಲ್ಲರೂ ಡಿಫೆನ್ಸ್ ಸೆಕ್ಟರ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಮೆಟಲ್ಸ್ ಬೇಕು, ಯಾಕೆಂದರೆ ಡಿಫೆನ್ಸ್ ಎಲ್ಲ ಮೆಟಲ್ ಹೆವಿ ಮೆಟಲ್ಸಿಂದ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಪುಷ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಟೀಲು ಈ ಥರದ್ದೆಲ್ಲ ಬೇಕೇ ಬೇಕಾಗುತ್ತೆ, ಐರನ್ನು ಎಲ್ಲ ಮೆಟೀರಿಯಲು. ಸೊ ಆ ಕಾರಣದಿಂದಾಗಿ ಬರೀ 2021, 22 ಅಂತ ನೀವು ನೋಡೋದಾದ್ರೂ 2021 4,000 ಇದ್ದಂಥ ಇಂಡೆಕ್ಸ್ ಈಗ 8,600, ಆಲ್ಮೋಸ್ಟ್ ಡಬಲ್ ಆಗಿದೆ. ಎಗೇನ್ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್ ಬಂದರೆ ವೇಗವಾಗಿ ಬರುತ್ತೆ. ಯಾಕೆ ಇಂಡಿಯಾದಲ್ಲಿ ಒಂದು ಅಥವಾ ಓವರ್ ಆಲ್ ನೀವು ನೋಡೋದಾದ್ರೂ ಒಂದು ಬುಲ್ಲಿಶ್ ಮಾರ್ಕೆಟ್ನ ಒಂದು ಪರಮಾವಧಿ ನಡೀತಾ ಇದೆ ಈಗ ಅಂತಂದರೆ ಸುಮಾರು ಸೆಕ್ಟರ್ಗಳೀಗ ಆಫ್ಟರ್ ದ ಲಾಂಗ್ ಇಯರ್ಸ್, ಐ ಥಿಂಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಟ್ಟಿದ್ದೆ, ಅದರಲ್ಲಿ ಮಾತಾಡಿದ್ವಿ. ರಿಯಲ್ ಎಸ್ಟೇಟ್ ಸೆಕ್ಟರ್ ಬಗ್ಗೆ ಮಾತಾಡಿದ್ವಿ. ಆಫ್ಟರ್ ಮೆನಿ ಇಯರ್ಸ್ ಆ ಒಂದು ಅನ್ಫೋಲ್ಡಿಂಗ್ ಆಗ್ತಾ ಇದೆ ಅಂತ. ಅದೇ ರೀತಿ ಮೆಟಲ್ ಇಂಡೆಕ್ಸ್ ನೀವು ನೋಡೋದಾದರೆ ಆಫ್ಟರ್ ಲಾಂಗ್ ಇಯರ್ಸ್ ಈಗ ಒಂದು ಸೆಕ್ಟರ್ ಚೇಂಜ್ ಆಗಿದೆ. ಈ ಎಲ್ಲ ಕಾರಣದಿಂದಾಗಿ ಒಂದು ಆಲ್ ಟೈಮ್ ಹೈ ಅನ್ನೋದು ಪುಷ್ ಬಂದಿರೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದೇ ಕಾರಣಕ್ಕೆ ವೇದಾಂತ ಕೂಡ ಮೇಲ್ಗಡೆ ಹೋಗ್ತಾ ಇರೋಂಥದ್ದು. ಬಟ್ ಟಾಟಾ ಸ್ಟೀಲು ಬೇರೆ ನಿಫ್ಟಿ 15ನಲ್ಲಿರುವಂಥ ಕಂಪ್ನಿಗಳನ್ನೇ ನಾನು ರೆಕಮೆಂಡ್ ಮಾಡ್ತೀನಿ. JSW ಸ್ಟೀಲು, ಟಾಟಾ ಸ್ಟೀಲು ಕಂಪೇರ್ ಟು ವೇದಾಂತ. ಏನ್ ನಾಟ್ ರೆಕಮೆಂಡೆಡ್ ಈಗ ಬೈ ಮಾಡಲಿಕ್ಕೆ. ನೋಡ್ತಾ ಹೋಗೋಣ ಸ್ಟೀಲ್ ಸೆಕ್ಟರ್ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಭರ್ಜರಿ ಎಕ್ಸ್ಪೈರಿ ಆಗ್ಬೋದು, ಒಳ್ಳೆ ಮೂಮೆಂಟ್ ಬರ್ಬೋದು. ಬಂದಾಗ ಆದಷ್ಟು 150-200 ಪಾಯಿಂಟ್ಸಲ್ಲಿ ಎಕ್ಸಿಟ್ ಮಾಡೋದಕ್ಕೆ ನೋಡಿ. ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ ಪೊಸಿಷನ್ನು. ಇಟ್ಸ್ ಓಕೆ, ಕಂಟಿನ್ಯೂ ಆಯಿತು ಅಂತಂದ್ರೂ ಆಮೇಲೆ ನೋಡ್ಕೊಳ್ತಾ ಹೋಗೋಣಂತೆ ಟ್ರೆಂಡ್ ಚೇಂಜ್ ಆಗ್ತಾ ಏನು ಅಂತ. ಬಟ್ ಸದ್ಯಕ್ಕೆ ವಿಕ್ಸು ಕೂಡ ಕಮ್ಮಿ ಇರೋದ್ರಿಂದ ಅದೇ ರೀತಿ ಪ್ಲಾನ್ ಮಾಡಿ ಅಂತ ಹೇಳ್ತೀನಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಅದೇ ರೀತಿಯಾಗಿ ಸ್ಯಾಲರಿಡ್ ಎಂಪ್ಲಾಯ್ಸ್ ಆದರೆ ನೋಡಿ, ಈಗ ಟ್ಯಾಕ್ಸ್ ರೆಜಿಮ್ನ ಚೂಸ್ ಮಾಡೋದಿರುತ್ತೆ. ಓಲ್ಡ್ ರೆಜಿಮ್ ಬೆಟರಾ, ನ್ಯೂ ರೆಜಿಮ್ ಬೆಟರಾ, ಇದೆಲ್ಲ ಕನ್ಫ್ಯೂಷನ್ ಇರ್ಬೋದು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಒಬ್ಬ ಸ್ಯಾಲರಿಡ್ ಎಂಪ್ಲಾಯರ್ ಆದರೆ ನಿಮ್ಮ ಕಾಲೇಜಲ್ಲಿ, ಸ್ಕೂಲ್ಸಲ್ಲಿ ಅಥವಾ ಕಂಪ್ನಿಗಳಲ್ಲಿ ಏನು ಮಾಹಿತಿನ ತಿಳಿಸ್ಕೊಡ್ಬೇಕಾಗುತ್ತೋ ಅದನ್ನು ನಮ್ಮ ಚಾನಲ್ ವತಿಯಿಂದ ತಿಳಿಸ್ಕೊಡುವಂಥ ಪ್ರಯತ್ನ ಆಲ್ರೆಡಿ ಮಾಡಿದ್ದೀವಿ. ಇದ್ರ ಬಗ್ಗೆ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಆಗಿದೆ. ಸೊ ಆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಏನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಆ ಪ್ಲೇಲಿಸ್ಟಲ್ಲಿ ಕಮೆಂಟ್ ಮಾಡೋಕ್ಕೆ ಬಂದರೆ ಅದನ್ನು ನಾನು ಕೂಡ ಮುಂದಿನ ದಿನಗಳಲ್ಲಿ ಕವರ್ ಮಾಡ್ಕೊಡ್ಲಿಕ್ಕೆ ನೋಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ನಿಮ್ಗೆ ಏನೇನು ಡೌಟ್ ಇರುತ್ತೋ ಅದನ್ನ ನಾವು ಕವರ್ ಮಾಡಿದ್ದೀವಿ. ಸೆಕ್ಷನ್ ವೈಸು, ಡಿಡಕ್ಷನ್ಸು, ಎಕ್ಸೆಂಪ್ಷನ್ಸು, ಡಿಕ್ಲರೇಷನ್ ಅಂದರೆ ಏನು, ನೀವು ಇದು ಸ್ಟೇಟ್ಮೆಂಟ್ನ ಪ್ರೂಫ್ ಸಬ್ಮಿಷನ್ ಅಂದರೆ ಏನು ಅಂತ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಎಲ್ಲ ಥರದ ಮಾಹಿತಿನೂ ಇದೆ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.